ನಮ್ಮ ಹೇಳ ಏನದ ಹೌದಾ ಇವ ಟಿ ಸಿ ಕಿರುವಾಗ ಬಂದನವ ಸಾಹೇಬ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಮಾನಸ ಇನ್ನಿಷ್ಟು ಚಪ್ಪಲ್ ಸರ್ಸುವ ಕಾಲಿಲೆ ಸರ್ಸ ಸರಿ ಸ್ವಲ್ಪ ಕಸ ಬರಿ ತೋಯಿಲ್ಲ ಕಸ ಹೊಡ್ರಿ ಏವಾ ಕಸ ಹೊಡ್ರಿ ಹೊರಗೆ ಕುಂದ್ರಿ ಕಸ ನನ್ನ ಮಗನ ಜೋಡಿ ಎಷ್ಟು ಜಗಳ ಮಾಡ್ತೀನಿ ಗೊತ್ತಲ್ಲ ನಾನು ಸುಮ್ಮನೆ ಬಹು ಐತಿಲ್ಲ ಅದ್ರಾಗ ಏನೇ ನನ್ನ ಮಗನ ಜೋಡಿ ಎಷ್ಟು ಜೋಡಿ ಜಗಳ ಮಾಡ್ತೀನಿ ಗೊತ್ತನ ಮತ್ತು ಸಂಜೆಗೆ ಹಾಲು ತೊಗೊಂಬಾರಪ್ಪ ಬ್ರೆಡ್ ತೊಗೊಂಬಾರಪ್ಪ ಫೋನ್ ಹಚ್ತೀನಿ ಬಂದೇನು ದಾರಿಗೆ ಅಂತ ನನ್ನ ಮಗ ಹೌದಿಲ್ಲ ಸರಿ ಅದಕ್ಕೆ ಮಕ್ಕಳ ಜೋಡಿ ಯಾವಾಗಲೂ ದ್ವೇಷ ಕಟ್ಕೋಬಾರ್ದು ಗೊತ್ತಾ ಮಕ್ಕಳೇ ಆರಾಮದಿರ ಎಲ್ಲರೂ ಹಾಂ ಇವತ್ತು ನಾನು ನಿಮಗೆ ಅಭ್ಯಾಸ ಮಾಡೋ ಸಲುವಾಗಿ ನಿಮ್ಮ ಭವಿಷ್ಯದ ಸಲುವಾಗಿ ನೀವು ರಾತ್ರಿಯಲ್ಲಿ ಅಭ್ಯಾಸ ಮಾಡ್ಬೇಕಂದ್ರೆ ನಿಮ್ಗೆ ಮನಸ್ಸು ಆಕೈತೋ ಇಲ್ಲೋ ಅನ್ನೋ ಸಲುವಾಗಿ ಹಾಂ ಅಂದ್ರೆ ಹೆಚ್ಚಿಗೆ ಮಾರ್ಕಸ್ ತೊಗೋಬೇಕಂದ್ರೆ ನೀವು ಏನು ಮಾಡಬೇಕು ಓದ್ಕೋಬೇಕು ಕರೆ ಆದರೆ ನೀವು ಒಂದು ಹುದ್ದೆಗೆ ಮುಟ್ಟಬೇಕು ಒಂದು ಡಿ ಸಿಗಳಾಗಬೇಕು ಒಂದು ಪೊಲೀಸರಾಗಬೇಕು ಒಂದು ಟೀಚರ್ ಆಗಬೇಕು ಅದಕ್ಕೆ ನೀವು ಏನು ಈಗಲಿಂದ ತಯಾರಿ ಮಾಡ್ಬೇಕು ಅನ್ನೋದನ್ನು ನಾನು ಒಂದಿಷ್ಟು ಮಾತಾಡ್ತೀನಿ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಐತಾ ಆಯಿತು ಈಗ ನಾನೇನು ಅಷ್ಟೇ ಈಗ ಏನು ಮಾಡ್ತೀನಪ್ಪ ಅಂದ್ರೆ ನಾ ಹೇಳಿದ್ದಲ್ಲ ಚಲೋ ಐತಿ ನಾನು ಮೊನ್ನೆ ಆದ್ರೂ ಹೇಳೀನಿ ಈಗ ನೀವೆಲ್ಲರೂ ಒಂದೇ ಬೆಂಚಿಗೆ ಕುಂದಿರ್ತೀರಿ ಬಾಜು ನಾ ಹೇಳೋದ್ ಕಡೆ ಲಕ್ಷ ಕೊಡ್ರಿ ಆ ಕಡೆ ನೋಡ್ಬೇಡ್ರಿ ನಿನ್ನ ಕಡೆ ಹಾಕ್ತೀನಿ ನೋಡ್ರಿ ಅಂತ ಅಲ್ಲಿ ನೋಡೋದನವ ನೋಡಿಲಿ ಇವತ್ತ ಉದಾಹರಣೆಗಾಗಿ ನಿನ್ನ ಹೆಸರೇನವ ಆತೀಫ ನಿನ್ನ ಹೆಸರೇನವ ಅನುಪಮ ಈಗ ಅನುಪಮ ಆತೀಫ ಇಬ್ರು ಡೆಸ್ಕಿನ ಬಾಜು ಕುಂತಾರ ಅಂತ ತಿಳ್ಕೊಳ್ಳೋಣ ಇಬ್ರು ಬುತ್ತಿ ಹಂಚ್ಕೊಂಡು ತಿಂತಾರ ಇಬ್ರು ಕೈ ಹಿಡ್ಕೊಂಡು ಸಕ್ಕ ಸರಿಗೆ ಆಡ್ತಾರ ಹೌದಾ ಮುಂದೆ ಉದಾಹರಣೆಗಾಗಿ ಆತೀಫ ಭಾಳ ಅಭ್ಯಾಸ ಮಾಡಿದ್ಲು ರಾತ್ರಿ ಆಗಲೇ ಅಭ್ಯಾಸ ಮಾಡಿದ್ಲು ಅನುಪಮ ಏನು ಮಾಡಿದ್ಲು ಬಿಸಿ ಊಟ ಉಣ್ಣೋದು ಮಕ್ಕಳೋದು ಬಿಸಿ ಊಟ ಉಣ್ಣೋದು ಮಕ್ಕಳೋದು ಮಾಡಿಲ್ಲ ಅಂತ ತಿಳ್ಕೊಳ್ಳೋ ಹಂಗೆ ಮಾಡೋದಿಲ್ಲ ನೀನು ಅಂತ ತಿಳ್ಕೊ ಹಿಕ್ಕಟ್ಟ ಈಕಿ ಮುಂದೆ ಈಕಿಗೆ ಏನು ಮಾಡ್ತಾರೆ ಇವ್ರ ಮನೆಯನ್ನಾರು SSLC ಏನೋ ಪಾಸೋ ಫೇಲೋ ಆಗ್ಯಾಳ ಅಂತ ತಿಳ್ಕೊಳ್ಳೋನು ಈಕಿಗೆ ಇದೀಗಂದು ಜಸ್ಟ್ ಪಾಸ್ ಆಗ್ಯಾಳ ಅಂತ ತಿಳ್ಕೊಳ್ಳೋನು ಈಕೀಗ ಇವ್ರ ಮನೆಯನ್ನಾರು ಒಂದು ಹುಡುಗನ ನೋಡಿ ಮದುವೆ ಮಾಡ್ತಾರೆ ಆದ್ರೆ ಆತೀಫಾನ್ ಮನೆಯನ್ನಾರು ಈಕಿ ಹಂಗೆ ಎಲ್ಲರಿಗೂ ಡಿಸ್ಟಿಂಕ್ಷನ್ ಬಂದಾಳ ಅಂತ ತಿಳ್ಕೊಳ್ಳೋನು ಈಕಿ ಏನು ಮಾಡ್ತಾಳ ಒಂದು ಹುದ್ದೆ ಕೇಳ್ತಾಳ ಮುಂದೆ ಒಂದು ಈಗ ವಯಸ್ಸು ನಿನ್ಗೆ ನೀ 6ನೇ ತಲ 5ನೇ 10 ವರ್ಷ ಮುಂದೆ 25 ವರ್ಷಕ್ಕೆ ನಮ್ಮ ಆತೀಫಾಗ ಏನಾಕೈತಿ ಒಂದು DC ನೌಕರಿ ಬಂದ ತಿಳ್ಕೊಳ್ಳೋಣ ಎಲ್ಲ ಡಿಗ್ರಿ ಮಾಡ್ತಾಳ PhD ಮಾಡ್ತಾಳ IAS ಮಾಡ್ತಾಳ ಎಲ್ಲ ಮಾಡ್ತಾಳ ಆಕಿ ಮುಂದೆ ಈಕಿ ಒಂದು 2 ಹುಡುಗರನ್ನ ಕಳ್ಕೊಂಡು ಜಕ್ಕೊಂಡು ಗಂಡನ ಕರ್ಕೊಂಡು ಸಂತ್ಯಾಗ ಹೋಗ್ತಿರ್ತಾಳ ಈಕಿ ಜೀಪ್ನ ಡ್ರ್ ಅಂತ ಹೋಗ್ತಿರ್ತಾಳ ಅವಾಗ ಆತೀಫ ಈಕಿ ನೋಡೇನು ಬಾ ಗೆಳ್ತಿ ಅಂತಾಳೋ ಏನು ಸುಮ್ಮ ಹೋಗ್ಕೊಳ್ಳೋ ಅಷ್ಟು ಗುರುತು ಹತ್ತಂಗಿಲ್ಲ ತಿಳ್ಕೊ ಗುರುತು ಹತ್ತಿದ್ರು ಈಗ ಹೋಗಿ ಗೆಳತಿ ಬಾ ಅಂತ ಹೆಗಲ ಮೇಲೆ ಕೈ ಹಾಕ ಬರ್ತದೆ ಈಕಿಗೆ ಯಾಕಂದ್ರೆ ಈಕಿ ದೊಡ್ಡ ಹುದ್ದೆ ಆಗಿರ್ತಾಳ ಈಕೆಯಾರ ಹೇಳ ಆತೀಫಾರ ನನಗೆ ಗೆಳತಿ ಒಂದ ತಾಟ್ನಾಗ ಉಂಡಿವಿ ಒಂದ ಗ್ರೌಂಡ್ನಾಗ ಸಕ್ಕ ಸರ್ಗಿ ಆಡಿವಿ ಅಂತೇಳಿ ಆತೀಫ ಏನಕ್ಕೆ 5,000 ರೂಪಾಯಿ ತೆಗೆದು ಕೊಡ್ತಾಳ ಅಂತ ತಿಳ್ಕೊಂಡೇನು ಕೊಡೋದಿಲ್ಲ ಯಾಕೆ ಗೆಳತಿ ಹೋಗ ಅಂತ ಆಕಿನ ಅದಕ್ಕೆ ನಾ ಏನಂತೀನಿ ಈಗ ಇವ್ರದ್ದು ಆತ ಈಗ ಇವ್ರದ್ದು ಬರೋಣ ಇವ್ರದ್ದು ತಮ್ಮ ಇಲ್ಲ ಬ್ಯಾಡ ತಡಿ ಇವ್ರು ತಗೊಳ್ಳೋಣ ನಿನ್ನ ಹೆಸರು ಏನಪ್ಪ ಬಾಲರಾಜ ಬಾಲರಾಜ್ ಎದ್ದಿಂದ್ರು ಎದ್ದಿಂದ್ರಿ ಬಾಲರಾಜ್ ಎದ್ದಿಂತ ಹೌದಾ ಆಮೇಲೆ ನಿನ್ನ ಹೆಸರೇನು ನಂದೇಶ್ ಎದ್ದಿಂದ್ರು ನೀನು ಎದ್ದಿಂದ್ರು ಈಗೇನು ಮಾಡ್ತಿ ನಂದೇಶ ಏನು ಮಾಡ್ಯಾನ ಅವ ಎಲ್ಲದ್ರಾಗೂ ಶಿಕ್ಷಕರು ಹೇಳಿದ ಬೆಲೆ ಕೊಟ್ಟು ಎಲ್ಲ ಪಾಸಾಗಿ ಎಲ್ಲಾನು ಒಟ್ಟು ಪಾಸಾಗ್ಯಾನವ ಅವನು ಏನಾಗ್ಯಾನ ಇನ್ಸ್ಪೆಕ್ಟರ್ ಆಗ್ಯಾನ ತಿಳ್ಕೊಳ್ಳೋಣ ಹಂಗೆ ಅದು ಕತಿ ಆಯ್ದು ಇವ ಏನು ಮಾಡ್ಯಾನ ಟೀಚರ್ ಏನು ಹೇಳ್ತಾರೆ ಜಾಡಿಸ್ಕೊಳ್ಳೋದು ಬಿಸಿ ಊಟ ಉಣ್ಣೋದು ಮೊಟ್ಟೆ ತಿನ್ನೋದು ಅತ್ತಾಗೊಂಬಿತ್ಕೊಂಬ ಡುಮುಕ್ ಅಡ್ಡಾಡೋದು SSLC ಅತ್ತಾಗೊಟ್ಟು ನೋಡಿ ಕಾಪಿ ಮಾಡಿ ಪಾಸ್ ಆಗೋದಾ ಮುಂದೆ ಅವ್ರ ಅಪ್ಪ ಏನು ಮಾಡ್ತಾರೆ ಹೋಗ್ಲೇ ನಡಿ ನೀನು ಬಡ ಹೊಲಕ್ಕೆ ಎತ್ಕೊಂಡು ನಡಿ ರೈತ ಹಾಕನ ತಿಳ್ಕೊಳ್ಳೋಣ ಈ ರೈತರಂದ್ರೆ ಏನು ಬಾ ಅವರೋ ನಾನು ಮಟ್ಟ ಮಾತತ್ತಲ್ಲ ರೈತರಿಗೆ ಹೋದಿಲ್ಲ ತಪ್ಪು ತಿಳ್ಕೊಬೇಡ್ರಿ ನೀನು DC ಹಾಕಿ ನೀನು ಮುಂದೆ ಹಂಗೆ ಹೇಳ್ದೆ ಹಿಕ್ಕಟ್ಟು ಇನ್ಸ್ಪೆಕ್ಟರ್ ಹಾಕನಪ್ಪ ಇವ ದೊಡ್ಡ ಡ್ರ್ ಅಂತೇಳಿ ಒಂದು ಇನ್ಸ್ಪೆಕ್ಟರ್ ಬರ್ತಾನ ಆವಾಗ ನೀನು ಒಂದು ಹಸಿರು ಶಾಲೆ ಹಾಕ್ಕೊಂಡು ಅವ ದೊಡ್ಡವಾಗಿರ್ತಾನೆ ಅವಂಗೂ ಮೀಸಿ ಬಂದಿರ್ತಾವ ನಿನಗೂ ಮೀಸಿ ಬಂದಿರ್ತಾವ ಅಂತ ತಿಳ್ಕೊ ಆವಾಗ ನೀನು ಏನೋ ಒಂದು ಹೊಲದ ಕೆಲಸ ಇರ್ತೈತಿ ಇವಂಗ ಸಾಹೇಬ್ರ ನಮ್ಮ ದೊಡ್ಡ ಕೆಲಸ ಮಾಡಿಕೊಡ್ರಿ ಅಂತ ಇವನ ಕಡೆ ಆಫೀಸ್ಗೆ ಹೋಗಿ ಅವಾಗ ಇವ ಗುರುತು ಹಿಡಿತಾನೆ ನಿನ್ಗೆ ಗೆಳೆಯ ಅಂತೇಳಿ ಅವಾಗ ಬಾರೋ ಗೆಳೆಯ ಅಂತ ಹೆಗಲ ಮೇಲೆ ಕೈ ಹಾಕ್ತಾನೆ ನಾವ
ಹಾಕೋದಿಲ್ಲವ. ಅಲ್ಲೇ ಕುಂದ್ರೆ ಯಾರು ನೀ ಅಂತಾನ ನಿನಗೆ, ಅವನೇ ಅಂತಾನ. ಗೆಳೆಯ ಅಂದ್ರೂ ಮನಸ್ಸಿನಾಗ ಇದ್ರೂ ಅವ್ನು ಸಡ್ಲು ಕೊಡಬಾರ್ದು ಅಂತಾನ ಅವ್ನು ನಿನ್ನ ಗೆಳೆಯ. ಆಮೇಲೆ ಆದ್ರೆ ಈಗ ನೀವೆಲ್ಲರೂ ಡಿ ಸಿಗಳಾಗ್ಬೋದು, ನೀವೆಲ್ಲರೂ ಟೀಚರ್ ಆಗ್ಬೋದು, ಎಲ್ಲರೂ ಇನ್ಸ್ಪೆಕ್ಟರ್ ಆಗ್ಬೋದು ಮನಸ್ಸು ಮಾಡಿದ್ರೆ, ಇವತ್ತಿನಿಂದ ಅಭ್ಯಾಸ ಮಾಡಿದ್ರೆ. ಆದ್ರೆ ಹಂಗಾರೆ ಅಭ್ಯಾಸ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಕುಂದ್ರಿ ಕೆಳಗೆ. ನೀನು ರೈತರಾಗೋದೇನು ಕೆಟ್ಟಲ್ಲ, ಕುಂದ್ರು. ಹಾಂ, ಸೂಪರ್. ಚಪ್ಪಾಳೆ ಬಿಡ್ರಿ ಅವಂಗೊಂದು. ಅನ್ನ ಹಾಕೋದೇನು ಕೆಟ್ಟಲ್ಲ. ನೋಡಿ, ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದವ್ರು ಏನು ಮಾಡ್ಯಾರ ಗೊತ್ತನ? ರೈತರಿಗೆ ಮದುವೆ ಆಗೋ ಹೆಣ್ಣು ಮಕ್ಕಳಿಗೆ 10 ಲಕ್ಷ ರೂಪಾಯಿ ಠೇವಣಿ ಇಡ್ತೀನಿ ಅಂತ ಘೋಷಣೆ ಮಾಡ್ಯಾರ. ಇಲ್ಲ, ಹಂಗೆಲ್ಲ ಮಾತಾಡಬಾರ್ದು. ಸುಮ್ಮಿರ ಆಯ್ತಾ? ಈಗ ನಾ ಏನಂತೀನಿ, ಈಗ ಅಭ್ಯಾಸ ಮಾಡ್ತೀರಾ? ಇನ್ಮೇಲೆ ಮಾಡ್ತೀರಾ? ಹೆಂಗೆ ಅಭ್ಯಾಸ ಮಾಡ್ತೀರಿ? ಎಲ್ಲರಿಗಿಂತ ಹೆಚ್ಚಿಗೆ ರಾತ್ರಿ ಹಗಲಿ ಅಭ್ಯಾಸ ಮಾಡಬೇಕು. ಹಾಂ, ಇವತ್ತು ಒಂದು ಕೆಲಸ ಮಾಡಿರಿ ನೀವು. ಇವತ್ತಿನಿಂದ ನಾನು ಇದನ್ನ ಮಾಡಿರಿ, ಒಂದು ಶಬ್ದ ಮಾಡಿರಿ, ಒಂದು ಕೈಯಾಗ ಒಂದು ಇದನ್ನ ಮಾಡಿರಿ. ಹಂಗೆ ಸುಮ್ಮ ದೇವ್ರಿಗೆ ಒಂದು ಶಬ್ದ ಮಾಡಿರಿ. ನಿಮ್ಮ ಕೈ ಮೇಲೆ ನೀವು ಹಾಕೋರಿ ಹೇಳ್ತೀನಿ. ದೇವ್ರ ಮೇಲೆ ಶಬ್ದ ಮಾಡ್ದಂಗೆ ಅದು. ಹೇಳ್ರಿ, ನಾನು ಇವತ್ತಿನಿಂದ ಸದಾ ರಾತ್ರಿ ಹಗಲು ಅಭ್ಯಾಸ ಮಾಡಿ ಎಲ್ಲ ಶಿಕ್ಷಕರ ತಂದೆ ತಾಯಿಯರ ಆಶೀರ್ವಾದ ಪಡೆದು ಪ್ರತಿ ತರಗತಿಯಲ್ಲಿ A+ನಲ್ಲಿ ಪಾಸ್ ಆಗುತ್ತೇನೆ. SSLCಯಲ್ಲಿ A+ನಲ್ಲಿ ಪಾಸ್ ಆಗಲು ಪ್ರಯತ್ನಿಸುತ್ತೇನೆ. ಎಲ್ಲ ವಿದ್ಯಾಭ್ಯಾಸ ಮುಗಿಯುವವರೆಗೂ ಮದುವೆ ಆಗೋದಿಲ್ಲ. ನಾವು ಸಹ ಮದುವೆ ಆಗುವುದಿಲ್ಲ. ಯಾವ ಹುಡುಗಿಯ ಕಡೆ ಕಣ್ಣೆತ್ತಿ ನೋಡುವುದಿಲ್ಲ. ಹೈಸ್ಕೂಲ್ನಾಗ ಕಾಲೇಜ್ನಾಗ ಹೇಳ್ತೀನ ಅನ್ರಿ. ಬಿಡ್ರಿ, ನೋಡುವುದಿಲ್ಲ ಮನಸ್ಸಿನಾಗ ಅಂದ್ರೆ. ನಮ್ಮ ತಂದೆ ತಾಯಿಯ ಗೌರವಕ್ಕೆ ಧಕ್ಕೆ ತರುವಂತೆ ದುರ್ವರ್ತನೆ ಮಾಡೋದಿಲ್ಲ. ಇವತ್ತಿನಿಂದ ಪರಿಶ್ರಮ ಪಟ್ಟು ಎಲ್ಲಾ ಗುರುಗಳು ಎಲ್ಲಾ ವರ್ಗದಲ್ಲಿಯೂ ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಮೇಲೆ ಬರಲು ಪ್ರಯತ್ನ ಮಾಡುತ್ತೇವೆ. ಒಳ್ಳೆಯ ಹುದ್ದೆ ಪಡೆದು ಈ ಸಮಾಜಕ್ಕೆ ಒಳ್ಳೆಯ ಸೇವೆ ಕೊಡಲು ಬದ್ಧರಾಗುತ್ತೇವೆ ಅಂತ ಇವತ್ತು ಪ್ರತಿಜ್ಞೆ ಮಾಡುತ್ತೇವೆ. ಯಾವುದೇ ಕೆಟ್ಟದ್ದನ್ನು ನೋಡೋದಿಲ್ಲ, ಕೆಟ್ಟದ್ದನ್ನು ಕೇಳೋದಿಲ್ಲ, ಕೆಟ್ಟದ್ದನ್ನು ಮಾತಾಡೋದಿಲ್ಲ. ದೇವರ ಧ್ಯಾನ, ಹಿರಿಯರ ಸೇವೆ, ಗುರುಗಳಿಗೆ ಗೌರವ, ಚಿಕ್ಕ ಮಕ್ಕಳಿಗೆ ಮಮತೆ, ದೇವರಿಗೆ ಆರಾಧನೆ ಜೊತೆಗೆ ಸತತ ಅಭ್ಯಾಸವೆನ್ನುವ ಪ್ರಯತ್ನ ಮಾಡುತ್ತಾ ಮುನ್ನಡೆಯಲು ಪ್ರಯತ್ನ ಮಾಡುತ್ತೇವೆ ಅಂತ ಇವತ್ತಿನ ದಿನ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ನನ್ನ ಮೋಟಿವೇಶನ್ ಸ್ಪೀಚ್ ಹೆಂಗ ಅನಿಸ್ತು ನಿಮ್ಗ? ಯಾರಿಗ ಮನಸ್ಸಿಗೆ ಬಂತು ನಾ ಹೇಳಿದ ಸ್ಪೀಚ್? ಉಪಯೋಗ ಆತಾ? ಮೊದ್ಲು ತಲೆಗಿತ್ತನ ನಾ ಹೇಳಿದ ಮೇಲೆ ತಲೆಯಾಗ ಬಂತು? ಹೆಚ್ಚಿಗೆ ಲಾಭ ಆತೋ ಕಡಿಮೆ ಲಾಭ ಆತೋ? ನಾ ಹೇಳಿದ ಆತ ಬಟನ್ ಹೊಡೆದಂಗ ಆತನ? ಬಟನ್ ಕರೆಂಟಿನ ಬಟನ್ ಹೌದಿಲ್ಲ? ಲೈಟ್ ಬಂದಿತ್ತದ, ಲೈಟ್ ಚಾಲು ಮಾಡಿದ್ರಿಲ್ಲ? ಹೌದಿಲ್ಲ? ಉಪಯೋಗ ಆತ? ಏನ್ರ ಸಾಧನೆ ಮಾಡೋ ಮನಸ್ಸಾಗೈತ? ಈಗ ಭಾಳ ಆಗೈತಿ, ತುಸಾಗೈತಿ. ನಿನಗವಾ ಇಲ್ಲ, ಅದು ಬಿಡ್ಸುಮಿರು. ಅಲ್ಲ, ಈಗ ನನ್ನ ಮಾತಿನಿಂದ ಯಾರಿಗೆ ಜಾಸ್ತಿ ಅಭ್ಯಾಸ ಮಾಡೋ ಮನಸ್ಸಾಗೈತಿ? 100ಕ್ಕೆ 100 ಯಾರಿಗೆ ಆಗೈತೆ? ಮೊದ್ಲು ಅಷ್ಟು ಕಷ್ಟ ಇತ್ತು, ಈಗ ಒಟ್ಟು ಜಾಸ್ತಿ ಫುಲ್ ಆತಲ್ಲ. ಈಗ ಉದಾಹರಣೆಗೆ ಹಂಗಂತೀನಿ, ಈಗ ನಿಮ್ಮ ಮನೆಯನ್ನಾರ ನಿನಗೂ ನಾಳೆ SSLC ಮುಗಿದ್ಕೊಳ್ಳೋಣ,
ನಡಿ ಮದುವೆ ಆಗಿ ನಡಿ ಒಂದು ಹುಡುಗನ ಕರ್ಕೊಂಬರ್ತಾರೆ, ಹೆಂಗೆ ಮಾಡ್ತೀರಿ? ಆಗೋದಿಲ್ಲ. ನಡಿ ನಡಿ ಗೆಟ್ ಅಂತೀರ ಅಂತೀಯ? ಯಾಕವ ಅಂತಾರ, ಯಾಕವ ಅಂತಾರ, ಮದುವೆ ಯಾಕೆ ಆಗೋದಿಲ್ಲವ ಅಂತಾರ, ಏನಂತೀವ? ಹಾಂ, ಸಾಲಿ ಕಲಿ ಮಠ ಆಗಲ್ಲ. ಚಪ್ಪಾಳಿ ಹೊಡ್ರಿ ಆಕಿ. ನೀ ಏನಂತೀವ? ನೀ ಏನಂತಿ? ನಿನಗೊಂದು SSLC ಮುಗಿಕೊಂಡು ಒಂದು ಹುಡುಗನ ಕರ್ಕೊಂಬಂದ್ರಿ ನಿಮ್ಮ ಮನೆಯನ್ನಾರ, ಏನಂತೀವ? ಇಲ್ಲ 5-6 ಮಂದಿ ಕರ್ಕೊಂಡೋಗಿ ಹೇಳ್ಕೊಂಡು ಹೋಗಾರ, ಏನು ಮಾಡ್ತೀವ? ಒಲ್ಲಂದ್ರೆ ಕರ್ಕೊಂಡು ಹೋಗಾರ. ಮೊನ್ನೆ ನೋಡಿದ್ರಲ್ಲ 1098 ಫೋನಿಗೆ, 1098 ಮಕ್ಕಳ ಸಹಾಯವಾಣಿ, ಅದು ಮೊನ್ನೆ ಸಿನಿಮಾ ನೋಡಿದ್ರಿಲ್ಲ ಅಲ್ಲಿ? ಆ ಸಿನಿಮಾ ನನ್ನ ಕಡೆ ನನ್ನ ಫೋನ್ಯಾಗ ಐತಿ, ನೋಡ್ತೀರೇನ? ತೋರಿಸ್ಲೆ ಆಮೇಲೆ. ಹಾಂ ಸೂಪರ್. ಒಟ್ಟು ಉಪಯೋಗ ಆತಲ್ಲ, ಸಾಲಿ ಕಲಿಬೇಕು ಅನ್ನೋ ಮನಸ್ಸು ಆತಲ್ಲ? ಹಾಂ ಜನ ನಿಮ್ಗ ತಮ್ಮ ನನ್ನ ಮಾತಿನಿಂದ ಉಪಯೋಗ ಆತ ನಿಮ್ಗೆ? ಭಾಳ ಆತ ತುಸಾತ? ಫುಲ್ ಆಗೈತಲ್ಲ, ಸೂಪರ್.